ಬಡ ಸೊಸೆಯ ಮಾವಿನಕಾಯಿ ಚಿತ್ರಾನ್ನ. ಬೇಸಿಗೆ ಕಾಲ ಬರುತ್ತೆ, ಮಕ್ಕಳಿಗೆ ಹಾಫ್ ಡೇ ಸ್ಕೂಲು ಸ್ಟಾರ್ಟ್ ಆಗಿರುತ್ತೆ. ಬೆಳಿಗ್ಗೆ 7:30 ಆಗುತ್ತಾ ಇರುವಾಗ ಹಿತ್ತಲಿನಲ್ಲಿ ಏರ್ಪಾಟು ಮಾಡಿಕೊಂಡ ವಾಟರ್ ಟ್ಯಾಂಕ್ ಹತ್ತಿರ ಶಾರದಾ ಮೊಮ್ಮಗ ಹರೀಶನಿಗೆ ಸ್ನಾನ ಮಾಡಿಸ್ತಾ ಇರ್ತಾಳೆ. ಆ ಪಕ್ಕದಲ್ಲಿಯೇ ಮೊಮ್ಮಗಳು ಭವ್ಯ ನಿಂತ್ಕೊಂಡು ಬ್ರಷ್ ಮಾಡ್ಕೋತಾ ಇರ್ತಾಳೆ. ಏನೇ ಭವ್ಯ, ನಿನ್ ಹಲ್ ತಿಕ್ಕೋದಾಗೋಯ್ತಾ? ಇನ್ನೂ ಇಲ್ಲ ಅಜ್ಜಿ. ಬೇಗ ಮಾಡೇ, ಅಣ್ಣನ್ ಸ್ನಾನ ಆಗೋಯ್ತು, ನೀನೇ ಇದ್ಯಾ? ಇಲ್ ನೋಡು ಅಜ್ಜಿ, ಇಲ್ಲಿ ಬೇಗ ಮಾಡಿದ್ರೆ ನಾನು ಸರಿಯಾಗಿ ಬ್ರಷ್ ಮಾಡಲ್ಲ, ಆಗ ನನ್ ಬಾಯಿಲ್ ವಾಸನೆ ಬರುತ್ತೆ. ನಿನ್ನಿಂದಲೇ ಅಮ್ಮಂಗೆ ಹೇಳ್ತೀನಿ, ಇನ್ನು ನಿಂಗ ಅಮ್ಮಂಗೆ ಇರುತ್ತೆ ಡ್ಯಾಮ್ ಡ್ಯಾಮ್. ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲಮ್ಮ, ಹಲ್ಲು ಮಾತ್ರ ಚೆನ್ನಾಗಿ ತಿಕ್ಕೋ, ಬಾಯಿಂದ ವಾಸನೆ ಬಾರ್ದಾಗೆ ನೋಡ್ಕೋ, ಸರಿನಾ? ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಹತ್ರದಿಂದ ನನಗ್ ಮಾತು ಬರುತ್ತೆ. ಸರಿ ಅಜ್ಜಿ, ಒಂದು 5 ಮಿನಿಟ್ಸ್ ಅಲ್ಲಿ ಬ್ರಷ್ ಆಗಿ ಹೋಗುತ್ತೆ. ಏನಾಗುತ್ತಾ ಏನೋ, ಅರ್ಧ ಗಂಟೆಯಿಂದ ಅದೇ ಹೇಳ್ತಾ ಇದ್ಯಾ, ಈಗ ಇನ್ನೂ ಬ್ರಷ್ ಆಗಿಲ್ಲ. ಇನ್ನು ನಿಮ್ಮಮ್ಮ ಬಂದು ನಿನ್ ಜೊತೆ ನನ್ಗೂ ಬೈಗಳು ಬೈತಾಳೆ. ಯಾಕೆ ಹಾಗೆ ಮಾಡ್ತೀಯಾ, ಬೇಗ ಹಲ್ಲುಜ್ಜೋ ಎಂದು ಅನ್ನುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ಟವಲ್ ತಗೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ಹರೀಶನ ಸ್ನಾನ ಆಗೋಯ್ತಾ? ಆಗೋಯ್ತು ಸೊಸೆ, ಒಳಗಡೆಗೆ ಕರ್ಕೊಂಡು ಹೋಗಿ ಒದ್ದೆ ಇಲ್ಲದಾಗಿ ಒರೆಸಿ ಸ್ಕೂಲ್ ಡ್ರೆಸ್ ಹಾಕಿ ಮಾಡಿದ್ದೆ ಟಿಫಿನ್ ಕೊಡು, ತಿಂತಾ ಇರ್ತಾನೆ. ಆ ಪುಸ್ತಕಗಳು ಜೋಡಿಸ್ತಾ ಇರೋ, ಇಷ್ಟರಲ್ಲಿ ನಾನು ಸ್ನಾನ ಮಾಡಿಸ್ಕೊಂಡ್ ಬರ್ತೀನಿ. ಸರಿ ಅತ್ತೆ. ಮಗು ಹರೀಶು, ನೀನ್ ಒಳಗಡೆಗೆ ಬಾ ಎಂದು ಮಗ ಹರೀಶ್ ನನ್ನು ಕರೆದುಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾಳೆ. ಶಾರದಾ ಭವ್ಯಂಗೆ ಸ್ನಾನ ಮಾಡಿಸ್ತಾ ಇರ್ತಾಳೆ. ಮನೆಯಲ್ಲಿ ಹರೀಶ್ ಸ್ಕೂಲ್ ಡ್ರೆಸ್ ಹಾಕೊಂಡು ಕೂತಿರ್ತಾನೆ. ಅನಾಮಿಕಾ ಉಪ್ಪಿಟ್ಟು ಕೊಡ್ತಾಳೆ. ಹರೀಶ್ ಇಷ್ಟದಿಂದ ಮುಖವಿಡ್ತಾನೆ. ಅದನ್ನು ನೋಡಿ, ಹಾಗೆ ಮುಖವಿಟ್ರು ತಿನ್ಲೇಬೇಕಪ್ಪ, ವೆರೈಟಿಯಾಗಿ ಹೊಸದಾಗಿ ಮಾಡೋದಕ್ಕೆ ಏನೂ ಇಲ್ಲ ಎಂದು ಹೇಳಿ ಟವಲ್ ತಗೊಂಡು ಹೊರಗೆ ಹೋಗುತ್ತಾಳೆ. ಆಗ ಭವ್ಯ ಶಾರದಳ ಹತ್ರ, ಬಾತ್ರೂಮ್ ಒಳಗೆ ಬಾ ಅಜ್ಜಿ, ನನ್ಗ ಅಲ್ಲೇ ಸ್ನಾನ ಮಾಡ್ಸು. ಬಾತ್ರೂಮ್ ಅಲ್ಲಿ ಏನಕ್ಕೆ, ನಿನ್ ಚಿಕ್ಕ ಮಗುನೇ ಅಲ್ವಾ, ಇಲ್ಲೇ ಬೇಗ ಬೇಗ ಮಾಡಿಸ್ತೀನಲ್ಲ. ಹೀಗಂದ್ರೆ ನಾನ್ ಮಾಡಲ್ಲ ಅಮ್ಮ, ದಿನನೂ ನನ್ಗೆ ಬಾತ್ರೂಮ್ ಅಲ್ಲೇ ಮಾಡಿಸ್ತಾಳೆ, ನಾನು ಕೂಡ ಅಲ್ಲೇ ಮಾಡ್ತೀನಿ, ಇಲ್ಲಿ ಮಾಡಲ್ಲ ಎಂದು ಹಠ ಮಾಡುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ. ಅತ್ತೆ, ಅವರು ಶಾಪ್ಗೆ ಹೋಗೋದಕ್ಕೆ ರೆಡಿಯಾಗಿರೋ ಹಾಗಿದೆ, ನಾವು ರಾತ್ರಿ ಮಾತಾಡ್ಕೊಂಡ ವಿಷಯ ಹೇಳಿ ಅತ್ತೆ. ನಾನು ಹೇಳಲಾರೆ ಸೊಸೆ, ಅವನ ಪರಿಸ್ಥಿತಿ ನೋಡಿ ನೋಡಿ ಹೇಗೆ ಹೇಳಿ. ಕೇಳ್ದೆ ಇದ್ರೆ ಎಲ್ಲಾದ್ರೂ ಸಾಲ ತಗೊಂಬನ್ನಿ ಅತ್ತೆ. ಏನೇ ನೀನ್ ಮಾತಾಡೋದು, ನಾನ್ ಸಾಲ ತಗೊಂಬರೋದೇನು? ಮತ್ತೆ ಮನೆ ಹೇಗೆ ಕಳಿಯುತ್ತೆ ಅತ್ತೆ? ಅವರು ಶಾಪ್ಗೆ ಹೋಗ್ತಾ ಇದ್ದಾರೆ, ಆದ್ರೆ 2 ತಿಂಗಳಿಂದ ಸಂಬಳ ದುಡ್ಡು ತಗೊಂಡ್ಬರ್ತಾ ಇಲ್ಲ, ದಿನವೂ ಕೇಳ್ತಾ ಇದ್ರೆ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಮಧ್ಯದಲ್ಲಿ ಸೇರ್ಕೊಂಡು, ಸೊಸೆ, ನನ್ಗಿಂತ ನಿನ್ಗೆ ನನ್ ಮಗನ್ ಬಗ್ಗೆ ಚೆನ್ನಾಗಿ ಗೊತ್ತು. ಅವನು 2 ತಿಂಗಳು ಸಂಬಳ ತಂದಿಲ್ಲ ಅಂದ್ರೆ ಮಗ ಹೇಳಿದ ಹಾಗೆ ಅವನ ಶಾಪ್ ಯಜಮಾನ ದುಡ್ಡು ಕೊಟ್ಟಿಲ್ಲ ಅನ್ನೋ ಮಾತು. ನೀನೇ ಒಂದ್ಸಲ ಹೋಗಿ ಕೇಳ್ಬಾರ್ದಾ? ನನ್ನನ್ನು ಶಾಪ್ ಅವ್ರಿಗೆ ಬರೋಕ್ ಬಿಡಲ್ವಲ್ಲ ಎಂದು ಹೇಳುತ್ತಾ ಇದ್ರೆ ಭವ್ಯ ಸೇರ್ಕೊಂಡು, ಮಮ್ಮಿ ನಂಗೆ ಸ್ನಾನ ಮಾಡ್ಸು, ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ. ಹೋಗಿ ಅತ್ತೆ, ಹೋಗಿ ಕೇಳಿ, ನಾನು ಪಾಪಗೆ ಸ್ನಾನ ಮಾಡಿಸ್ತಾ ಇರ್ತೀನಿ ಎಂದು ಭವ್ಯಳನ್ನು ಕರ್ಕೊಂಡು ಹೊರಟು ಹೋಗುತ್ತಾಳೆ. ಶಾರದಾ ಮನೆಯೊಳಗೆ ಬರುತ್ತಾಳೆ. ಆಗಲೇ ರಮೇಶ್ ಕೂಡ ಮನೆಯಿಂದ ಹೊರಗೆ ಹೋಗುವುದು ಕಾಣಿಸುತ್ತೆ. ಮಗು ರಮೇಶ್, ಹೇಳಮ್ಮ. ಅದೇಪ್ಪ, ಅರ್ಥವಾಯ್ತಮ್ಮ, ಈ ದಿನ ಹೇಗಾದ್ರೂ ಶಾಪ್ ಯಜಮಾನ ಹತ್ರ ದುಡ್ಡು ತಗೊಂಡ್ಬರ್ತೀನಿ, ಇಲ್ಲ ಅಂದ್ರೆ 2-3 ಅಕ್ಕಿ ಚೀಲನಾದ್ರೂ ತಗೊಂಡ್ಬರ್ತೀನಿ, ಅಷ್ಟೇ ಹೊರತು ಖಾಲಿ ಕೈಯಿಂದ ಮಾತ್ರ ಬರಲ್ಲ. ಅನಾಮಿಕಾ ಕೂಡ ಹೇಳು, ನಾನು ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಎಂದು ರಮೇಶ್ ಹೇಳಿ ಹೊರಟು ಹೋಗುತ್ತಾನೆ. ಭವ್ಯಳನ್ನು ಸ್ಕೂಲ್ ಡ್ರೆಸ್ ಅಲ್ಲಿ ರೆಡಿ ಮಾಡಿ ಹರೀಶನ ಪಕ್ಕದಲ್ಲಿ ಕೂರಿಸುತ್ತಾಳೆ. ಅತ್ತೆ, ನೀವು ಕೂಡ ಮಕ್ಕಳ ಜೊತೆ ಕೂತ್ಕೊಳ್ಳಿ. ಮಾವಯ್ಯ ನೀವು ಕೂಡ ಬನ್ನಿ, ನಿಮಗ್ ಕೂಡ ಉಪ್ಪಿಟ್ಟು ಕೊಡ್ತೀನಿ, ಮತ್ತೆ ಮತ್ತೆ ಕೊಡಲಾರೆ. ಸರಿಯಮ್ಮ ಸೊಸೆ, ಕೊಟ್ಬಿಡು, ಮಾವಯ್ಯ ಕೂಡ ಬರ್ತಾನೆ ಎಂದು ಹೇಳಿ ಶಾರದು ಕೂಡ ಮಕ್ಕಳ ಜೊತೆ ಕೂತ್ಕೋತಾಳೆ. ಇಷ್ಟರಲ್ಲಿ ಪ್ರಸಾದ್ ಕೂಡ ಅಲ್ಲಿಗೆ ಬರ್ತಾನೆ. ಸೊಸೆ, ಈಗ ತಿನ್ನೋದಕ್ಕೆ ಏನ್ ಮಾಡಿದ್ಯಮ್ಮ? ಉಪ್ಪಿಟ್ಟು ಮಾಡಿದೀನಿ ಮಾವಯ್ಯ. ಏನ್ ತಾಯಿ ನೀನು, ದಿನಾನು ಉಪ್ಪಿಟ್ಟೆ ಕೊಡ್ತಾ ಇದ್ಯಾ? ಏನಾದ್ರೂ ಹೊಸದ್ ಮಾಡಮ್ಮ, ದಿನ ಬೆಳಿಗ್ಗೆನೆ ಉಪ್ಪಿಟ್ಟು ತಿನ್ನಕ್ಕಾಗಲ್ಲ. ಅಯ್ಯೋ ಮಾವಯ್ಯ, ದಿನವೂ ನಿಮ್ಗೆ ಉಪ್ಪಿಟ್ಟು ಕೊಡ್ಬೇಕು ಅಂತ ನಂಗೆ ಮಾತ್ರ ಇರುತ್ತಾ ಹೇಳಿ? ಈಗ ಮಕ್ಕಳಿಗೆ 1 ಹೊತ್ತು ಸ್ಕೂಲ್ಸ್ ನಡೀತಾ ಇದೆ, ನೀವು ಗ್ರಾಮೋದ್ಯೋಗ ಯೋಜನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ಮುಖ್ಯವಾಗಿ ಮನೆಯಲ್ಲಿ ತರೋದಕ್ಕೆ ಏನು ಸಾಮಾನ್ಯ ಇಲ್ಲ ಮಾವಯ್ಯ. ಏನಯ್ಯ, ನಮ್ ಮನೆನ ಹೇಗೆ ನಡೆಸ್ಬೇಕು ಅಂತ ನಮ್ ಬಡ ಸೊಸೆಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನು ಇಲ್ಲಿ ಬಂದ್ ಕೂತ್ಕೋ, ಉಪ್ಪಿಟ್ಟು ಕೊಡ್ತಾಳೆ, ತಿಂದು ಹೋಗೋಣ. ನನಗೆ ಉಪ್ಪಿಟ್ಟು ಬೇಡ ಶಾರದಾ. ಹಾಗಂದ್ರೆ ಹೇಗೆ ಮಾವಯ್ಯ? ಅವರು 2 ತಿಂಗಳಿಂದ ಸಂಬಳದ ದುಡ್ಡು ತರ್ತಾನೆ ಇಲ್ಲ. ಆ ವಿಷಯ ನಿಮ್ ಕೂಡ ಗೊತ್ತಲ್ಲ ಮಾವಯ್ಯ. ಹೇಗೋ 1 ದಿನ ಕಳೀತಾ ಇದೆ ಅಷ್ಟೇ. ಶಾರದಾ, ನಂಗ್ ಉಪ್ಪಿಟ್ಟು ಬೇಡ, ಏನು ಬೇಡ, ನೀನು ತಿಂದ್ ಬಾ, ನಾ ಹೊರಗಿರ್ತೀನಿ. ಅದಲ್ಲ ಮಾವಯ್ಯ. ಅಯ್ಯೋ ಸೊಸೆ, ನಾನು ನಿಂಗೇನು ತಪ್ಪಂತ ಇಲ್ಲಮ್ಮ, ನೀನು ನಮ್ಮನೆ ಮಹಾಲಕ್ಷ್ಮಿ, ಇದ್ದಿದ್ರಲ್ಲಿ ನಮ್ಮ ಹೊಟ್ಟೆ ತುಂಬಿಸ್ಬೇಕು ಅಂತ ನೋಡ್ತೀಯ. ನಂಗೆ ನಿಜವಾಗಿ ಉಪ್ಪಿಟ್ಟು ತಿನ್ನಕ್ ಆಗ್ತಾ ಇಲ್ಲ ತಾಯಿ, ಅದಕ್ಕೆ ಹೊರಟು ಹೋಗ್ತಾ ಇದ್ದೀನಿ ಎಂದು ಪ್ರಸಾದ್ ಉಪ್ಪಿಟ್ಟು ತಿನ್ನದೆ ಹೊರಗೆ ಹೋಗುತ್ತಾನೆ. ಅದನ್ನು ನೋಡಿ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಕೂಡ ಬಾಕಿ ಉಪ್ಪಿಟ್ಟು ಬೇಡ ಎಂದು ಬ್ಯಾಗ್ ಹಾಕೊಂಡು ಹೊರಟು ಹೋಗ್ತಾರೆ. ಅತ್ತೆ, ನೀವಾದ್ರೂ ತಿಂತೀರಾ, ಇಲ್ಲಾಂದ್ರೆ ನೀವು ಕೂಡ ಈ ಉಪ್ಪಿಟ್ಟು ಬೇಡ ಅಂತ ಹೊರಟೋಗ್ತೀರಾ? ನಾನು ಕೂಡ ಹೊರಟೋಗ್ತೀನಿ ಕಣೆ ಸೊಸೆ. ಸರಿ ಅತ್ತೆ,
ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗಿ. ಹಾಗೆ ಸೊಸೆ ಎಂದು ಶಾರದಾ ಹೊರಗೆ ಬರುತ್ತಾಳೆ. ಪ್ರಸಾದ್ ಶಾರದಾ ಇಬ್ಬರು ಸೇರಿ ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಡುತ್ತಾರೆ. ಅತ್ಯಾಸೆಯಿಂದ ಚಿನ್ನಯ್ಯ ನಡೆಸುತ್ತಾ ಇರುವ ಹೋಲ್ಸೇಲ್ ರೈಸ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವ ರಮೇಶ್ ತನಗೆ ಬೇಕಾದ 2 ತಿಂಗಳ ಸಂಬಳದ ಬಗ್ಗೆ ಕೇಳ್ತಾ ಇದ್ರೆ ಚಿನ್ನಯ್ಯ ಏನೋ ಒಂದು ಹೇಳ್ತಾ ಇರ್ತಾನೆ. ಆಗಲೇ ಬಡ ಸೊಸೆ ಅನಾಮಿಕಾ ಮರದ ಕುರ್ಚಿಲಿ ಕೂತ್ಕೊಂಡು ಫೋನ್ ಮಾಡ್ತಾಳೆ. ರಮೇಶ್ ಸ್ವಲ್ಪ ಬೇಸರದಿಂದ, ಅನಾಮಿಕಾ ನಾನು ಮತ್ತೆ ಮಾಡ್ತೀನಿ, ನೀವು ಮಾಡ್ತೀನಿ ಅಂತೀರ ಹೊರತು ಮಾಡಲ್ಲ, ಮೊದಲು ನಾನು ಹೇಳೋದ್ ಕೇಳಿ. ಅನಾಮಿಕಾ ನೀನೇನ್ ಹೇಳ್ತೀಯೋ ನಂಗೆ ಗೊತ್ತು, ನಾನೀಗ ಅದೇ ಕೆಲ್ಸದ ಮೇಲೆ ಇದ್ದೀನಿ. ಸರಿ ಹಾಗಾದ್ರೆ ಮರ್ತ್ ಹೋಗದೆ ದುಡ್ಡು ತಗೊಂಬನ್ನಿ. ಈ ದಿನ ಯಾರು ಉಪ್ಪಿಟ್ಟು ತಿಂದಿಲ್ಲ, ಎಲ್ರು ಹಾಗೆ ಹೊರಟೋದ್ರು. ಅತ್ತೆ ಮಾವಯ್ಯ ಮಾಡ್ತಾ ಇರುವ ಉದ್ಯೋಗ ಖಾತ್ರಿ ಸಂಬಳ ಈಗ್ಲೇ ಬರೋದಿಲ್ವಲ್ಲ. ಅನಾಮಿಕಾ ಇದೆಲ್ಲ ನಂಗೆ ಗೊತ್ತು, ನೀನು ಪದೇ ಪದೇ ಹೇಳಿದ್ದೆ ಹೇಳ್ಬೇಡ. ಸರಿ ಹಾಗಾದ್ರೆ ನೀವು ಸಾಮಾನ್ ತರೋವರೆಗೂ ನಾನು ಅಡಿಗೆ ಮಾಡಲ್ಲ. ಕೋಪದಿಂದ ಫೋನ್ ಇಡ್ತಾಳೆ ಅನಾಮಿಕಾ. ಅತ್ಯಾಸೆಯಿಂದ ಅಧಿಕ ರೇಟಿಗೆ ಅಕ್ಕಿನ ಮಾರ್ಬೇಕು ಅಂತ ನೋಡ್ತಾ ಇದ್ದೀರಾ, ಅದಕ್ಕೆ ನಮ್ಮ ಹತ್ರ ಯಾರು ಅಕ್ಕಿ ತಗೋತಾ ಇಲ್ಲ. ಆ ನೆಪದಿಂದ ನೀವು ನನಗೆ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಹೀಗಾದ್ರೆ ಹೇಗೆ ಬದುಕ್ಬೇಕು ಸ್ವಾಮಿ? ನನ್ನ ಹತ್ರ ದುಡ್ಡಿಲ್ಲ ರಮೇಶು, ಆಮೇಲೆ ನಿನ್ನಿಷ್ಟ. ಸರಿ ಸ್ವಾಮಿ ಎಂದು 2 ರೈಸ್ ಚೀಲವನ್ನು ನೆತ್ತಿ ಮೇಲೆ ಇಟ್ಕೊಂಡು ಮನೆಗೆ ಬರುತ್ತಾನೆ. ಅನಾಮಿಕಾ ಅದನ್ನು ನೋಡಿ, ಏನ್ರಿ ಇದು, ಸಂಬಳ ದುಡ್ಡು ಕೊಡಲ್ಲ ಅಂತ ಹೇಳ್ದ ಅನಾಮಿಕಾ, ಅದಕ್ಕೆ 2 ಅಕ್ಕಿ ಚೀಲ ತಗೊಂಡ್ಬಂದೆ. ಈಗ ಹೋಗಿ ಮತ್ತೆರಡು ಅಕ್ಕಿ ಚೀಲ ತಗೊಂಡ್ಬರ್ತೀನಿ. ಇಷ್ಟರಲ್ಲಿ ನೀನು ಯಾರಿಗಾದ್ರೂ ರೈಸ್ ಬೇಕಿದ್ರೆ ಮಾರು, ಸಾಮಾನು ತಗೊಂಬಾ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಅನಾಮಿಕಂಗೆ ರಮೇಶ್ ಹೇಳಿದ ವಿಷಯ ಹಿಡಿಸುತ್ತದೆ. ತಿಳಿದವರು ಮನೆಗೆ ಹೋಗಿ ಹೇಳುತ್ತಾಳೆ. ಅವರು ದುಡ್ಡು ಕೊಟ್ಟು ಅಕ್ಕಿ ತೆಗೆದುಕೊಳ್ಳುತ್ತಾರೆ. ಇಷ್ಟರಲ್ಲಿ ರಮೇಶ್ ಮತ್ತೆರಡು ಅಕ್ಕಿ ಚೀಲವನ್ನು ತಗೊಂಡು ಮನೆಗೆ ಬರ್ತಾನೆ. 1 ಚೀಲ ಮಾರಿದೀನ್ರಿ, ಸ್ವಲ್ಪ ದುಡ್ಡು ಬಂದಿದೆ, ನಾನ್ ಹೋಗಿ ಮನೆಗೆ ಬೇಕಾದ ಸಾಮಾನು ತರಕಾರಿ ತಗೊಂಡ್ಬರ್ತೀನಿ, ನೀವು ಹೋಗಿ ಮಕ್ಕಳನ್ನು ಕರ್ಕೊಂಡ್ಬನ್ನಿ. ಸರಿ ಅನಾಮಿಕಾ ಎಂದು ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಮನೆಗೆ ಬೀಗ ಹಾಕಿ ಹೊರಟು ಹೋಗುತ್ತಾಳೆ. ರಮೇಶ್ ಸ್ಕೂಲ್ ಹತ್ರ ವೇಟ್ ಮಾಡ್ತಾ ಇರ್ತಾನೆ. ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ. ಉದ್ಯೋಗ ಕಾರ್ತಿಯ ಕೂಲಿ ಸಮಯ ಆಗಿ ಹೋಗಿದ್ದರಿಂದ ಶಾರದಾ ಪ್ರಸಾದ್ ಇಬ್ಬರು ಮಾವಿನಕಾಯಿ ಇರುವ ಒಂದು ಕೊಂಬೆಯನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾರೆ. ಅನಾಮಿಕಾ ಸಂತೋಷದಿಂದ ಅಡಿಗೆ ಮಾಡ್ತಾ ಕಾಣಿಸುತ್ತಾಳೆ. ಏನ್ ಮಾಡ್ತಾ ಇದೀಯ ಸೊಸೆ? ಅತ್ತೆ, ಈಗ್ಲೇ ಅವರು ಸಂಬಳ ಕೊಟ್ಟಿಲ್ಲ ಅಂತ ಶಾಪ್ ಇಂದ 2 ರೈಸ್ ಚೀಲ ತಂದ್ರು, ಅದರಲ್ಲಿ 1 ಚೀಲನ ಮಾರ್ದೆ ತರಕಾರಿ ಸಾಮಾನು ತಗೊಂಡ್ಬಂದಿದ್ದೀನತ್ತೆ. ಸರಿ ಕಣೆ ಸೊಸೆ, ತಗೋ ಈ ಮಾವಿನಕಾಯಿ ಕೂಡ ತಗೋ. ಏನಾದ್ರೂ ಮಾಡ್ಬೇಕನ್ಸಿದ್ರೆ ಮಾಡು, ಹೊಟ್ಟೆ ತುಂಬಾ ತಿನ್ನೋಣ. ಮೊದಲೇ ನಿಮ್ ಮಾವಯ್ಯ ಹಸಿವಿನಿಂದಿದ್ದಾರೆ. ಸರಿ ಅತ್ತೆ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಎಲ್ರೂ ಈ ಹೊತ್ತು ಮಾವಿನಕಾಯಿ ಚಿತ್ರಾನ್ನದ ಜೊತೆ ಹೊಟ್ಟೆ ತುಂಬಿಸೋಣ. ಸರಿ ಕಣೆ ಸೊಸೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಮನೆಯ ಜಗಲಿ ಮೇಲೆ ಮಂಚದಲ್ಲಿ ಪ್ರಸಾದ್ ರಮೇಶ್ ಮಕ್ಕಳು ಕೂತ್ಕೊಂಡಿರ್ತಾರೆ. ಮಕ್ಕಳೇ ಯಾವಾಗ ಬಂದ್ರಿ? ಈಗ್ಲೇ ಬಂದ್ವಿ ಅಜ್ಜಿ. ಅಜ್ಜಿ, ಈಗ ತಿನ್ನೋದಕ್ಕೆ ಅಮ್ಮ ಏನ್ ಮಾಡ್ತಾ ಇದ್ದಾಳೆ? ಹೌದು ಶಾರದಾ, ಸೊಸೆ ಏನ್ ಮಾಡ್ತಾ ಇದ್ದಾಳೆ ತಿನ್ನೋದಕ್ಕೆ? ಚಿಕನ್ ಏನಾದ್ರು ತಂದ್ಲ ಅಮ್ಮ? ಇಲ್ಲಪ್ಪ, ಚಿಕನ್ ಅಲ್ಲ, ಮಟನ್ ಅಲ್ಲ, ಎಗ್ಗು ಅದಕ್ಕಿಂತ ಅಲ್ಲ, ನಮ್ಮೆಲ್ಲರಿಗೂ ಇಷ್ಟವಾದ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದಾಳೆ ಮಕ್ಕಳೇ ಎಂದು ಸಂಭ್ರಮ ಪಡುತ್ತಾ ಹೇಳುತ್ತಾಳೆ ಶಾರದಾ. ಅದನ್ನು ಕೇಳಿ ಮಕ್ಕಳ ಜೊತೆ ರಮೇಶ್ ಪ್ರಸಾದರು ಕೂಡ ಸಂತೋಷ ಪಡುತ್ತಾರೆ. ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನದ ಬಗ್ಗೆ ಮಾತನಾಡಿಕೊಳ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ಮಾವಯ್ಯ, ಮಕ್ಕಳೇ ಏನು ಅಂದ್ರೆ ಎಲ್ರು ಬಂದು ಮನೆಯಲ್ಲಿ ಕೂತ್ಕೊಳ್ಳಿ, ಬಿಸಿ ಬಿಸಿ ಘಮ್ಮಂತ ಇರುವ ಮಾವಿನಕಾಯಿ ಚಿತ್ರಾನ್ನ ಕೊಡ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಎಲ್ರು ಎಷ್ಟೋ ಆನಂದ ಪಡುತ್ತಾರೆ. ಬಾ ತಂಗಿ, ಮ್ಯಾಂಗೋ ಚಿತ್ರಾನ್ನ ತಿನ್ನೋಣ. ಬಾ ಅಣ್ಣಯ್ಯ, ನಂಗಂತೂ ತುಂಬಾ ಹಸಿವೆ ಆಗ್ತಿದೆ ಎಂದು ಮಕ್ಕಳು ಮೊದಲು ಹೋಗುತ್ತಾರೆ. ಆ ನಂತರ ಶಾರದಾ ಪ್ರಸಾದ್ ರಮೇಶರು ಕೂಡ ಮನೆಯೊಳಗೆ ಹೋಗುತ್ತಾರೆ. ಮನೆಯಲ್ಲಿ ಎಲ್ರು ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ತಾನು ತಯಾರು ಮಾಡಿದ ಮಾವಿನಕಾಯಿ ಚಿತ್ರಾನ್ನ ಕೊಡುತ್ತಾಳೆ. ಘಮ ಘಮ ಅನ್ನುತ್ತಿರುವ ಮಾವಿನಕಾಯಿ ಚಿತ್ರಾನ್ನವನ್ನು ಎಲ್ಲರೂ ಎಷ್ಟೋ ಇಷ್ಟದಿಂದ ತಿಂತಾ ಇರ್ತಾರೆ. ಎಲ್ಲರ ಕಣ್ಣಿನಲ್ಲಿಯೂ ಕಾಣಿಸುತ್ತಿರುವ ಸಂತೋಷವನ್ನು ನೋಡಿ ಬಡ ಸೊಸೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅವರ ಜೊತೆ ತಾನು ಕೂಡ ಮಾವಿನಕಾಯಿ ಚಿತ್ರಾನ್ನವನ್ನು ಹಾಕೊಂಡು ತಿಂತಾ ಇರ್ತಾಳೆ. ಅತ್ತೆ ಸೊಸೆಯರ ಬಂಗಾರ ಬೆಳ್ಳಿಯ ಡ್ರೆಸ್. ಒಂದು ದಿನ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಬಂಗಾರ ಬೆಳ್ಳಿಯ ಡ್ರೆಸ್ ಗಳನ್ನು ಹಾಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನೋಡ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ. ನಿಜ ಹೇಳು ಸೊಸೆ, ನಿನ್ನ ಬಂಗಾರದ ಡ್ರೆಸ್ ಗಿಂತ ನನ್ ಬೆಳ್ಳಿ ಡ್ರೆಸ್ ಚೆನ್ನಾಗಿದೆ ಅಲ್ಲ? ಅತ್ತೆ, ಬೆಳ್ಳಿ ನೋಡೋದಕ್ಕೆ ಬಹಳ ಮಿಂಚ್ತಾ ಕಾಣಿಸುತ್ತೆ, ಆದ್ರೆ ಬೆಲೆ ಕಡಿಮೆ. ಅದೇ ಬಂಗಾರ ಮೇರೆಗೂ ಸ್ವಲ್ಪ ಕಡಿಮೆ ಇದ್ರೂ ಎಷ್ಟು ಬೆಲೆ ಇರುತ್ತೋ ಎಂದು ಹೇಳುತ್ತಾಳೆ. ಅಷ್ಟೇ, ಶಾರದಾಳ ಮುಖವನ್ನು ಅದೊಂಥರ ಇಡ್ತಾಳೆ. ನಿನಗೆ ಹೊಟ್ಟೆ ಕಿಚ್ಚು ಸೊಸೆ, ನಿನ್ನ ಬಂಗಾರದ ಡ್ರೆಸ್ಗಿಂತ ನನ್ನ ಬೆಳ್ಳಿ ಡ್ರೆಸ್ ಹೆಚ್ಚಾಗಿ ಮಿಂಚ್ತಾ ಇದೆ ಅಂತ. ಜೋಕ್ ಚೆನ್ನಾಗಿದೆ ಅತ್ತೆ, ಹೇಗೆ ನಗುಂತೀರಾ? ಹೇಗ್ ನಗೋದಂದ್ರೆ ಏನು ಸೊಸೆ? ಅದೇ ಅತ್ತೆ, ಹಲ್ಲು ಹೊರಗಿಟ್ಟು ನಗ್ಬೇಕಾ, ಹಲ್ಲು ಕಾಣಿಸದ ಹಾಗೆ ನಗ್ಬೇಕಾ? ಈ ಎರಡೂ ಇಲ್ಲ ಅಂದ್ರೆ ಒಳಗೊಳಗೆ ನಗ್ಬೇಕಾ, ಇಲ್ಲ ಅಂದ್ರೆ ಮುಸಿ ಮುಸಿ ನಗ್ಬೇಕಾ? ಹೇಗೆ ನಗ್ಬೇಕು ಹೇಳಿದ್ರೆ ಹಾಗೆ ನಗ್ತೀನಿ ಅತ್ತೆ. ಅಬ್ಬಾ ಸೊಸೆ, ಯಾವಾಗ್ಲೂ ಹೊಸದಾಗಿ ಈ ಮನೇಲಿ ಕಾಲಿಟ್ಟಾಗ ಹೇಗಂದ್ರೆ ಹಾಗೆ ನಗ್ತಾ ಇರೋ ಸೊಸೆ. ಒಂದು ಪದ್ಧತಿಯಿಂದ ನಗ್ಬೇಕು, ಸಂದರ್ಭವನ್ನು ನೋಡಿ ಹೇಗ್ ನಗ್ಬೇಕು ಹೇಳ್ತೀನಿ ಅಂತ ಹೇಳಿದ ಮಾತನ್ನ ಇನ್ನು ನೆನ್ಪಿಟ್ಕೊಂಡು ಕೇಳ್ತಾ ಇದೀಯಾ? ನಿನ್ಗೊಂದು ಕೈ ಮುಗಿತೀನಿ ತಾಯಿ, ಇನ್ನು ಹೇಗ್ ನಗ್ಬೇಕು ಅಂತೀಯ ಹಾಗೆ ನಗು. ನಗು ಬಾರ್ದೇ ಇದ್ರೆ ಏನ್ ಮಾಡ್ಬೇಕತ್ತೆ?
ಅದು ಕೂಡ ನಾನೇ ಹೇಳ್ಬೇಕಾ? ನಗು ಬಾರದಿದ್ದಾಗ ನಗೋದನ್ನ ಬಿಟ್ಬಿಡು ಸೊಸೆ. ಸರಿ ಅತ್ತೆ, ನೀವು ಹೇಗ್ ಹೇಳಿದ್ರು ಹಾಗೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯ ಹೊರಗೆ ಕಿಟಕಿ ಹತ್ರ ಪಕ್ಕದ ಮನೆ ಪಂಕಜ ನಿಂತ್ಕೊಂಡು ಆಸೆಯಿಂದ ನೋಡ್ತಾ ಇರ್ತಾಳೆ. ಊರೆಲ್ಲ ಅಂದ್ಕೊಳ್ತಾ ಇರೋ ಮಾತುಗಳು ನಿಜವೇ ಅನ್ನೋ ಮಾತು. ಈ ಅತ್ತೆ ಸೊಸೆಯರಿಗೆ ಬಂಗಾರದ್ದು ಬೆಳ್ಳಿಯ ಡ್ರೆಸ್ಗಳಿದೆ, ಇದನ್ನ ಹೇಗಾದ್ರೂ ಸ್ವಂತ ಮಾಡ್ಕೋಬೇಕು, ಅದಕ್ಕೆ ನನ್ ಗಂಡ ಪರಮೇಶನ ಸಹಾಯ ತಗೋಬೇಕು ಎಂದು ನಿರ್ಣಯಿಸಿಕೊಂಡು ಆ ಕಿಟಕಿ ಹತ್ರದಿಂದ ತನ್ನ ಮನೆಗೆ ಬರುತ್ತಾಳೆ. ಆಗ ಪರಮೇಶ್ ತಿನ್ನುತ್ತಾ ಕಾಣಿಸುತ್ತಾನೆ. ಪರಮೇಶನ ಹತ್ರಕ್ಕೆ ಬಂದು ಕೂತ್ಕೋತಾಳೆ ಪಂಕಜ. ಮೊದಲು ತಿನ್ನೋದನ್ನ ನಿಲ್ಸಿ. ತಿನ್ನೋದನ್ನ ನಿಲ್ಸು ಅಂತ ಹೇಳ್ತಿದೀಯ ಅಂದ್ರೆ ಎಲ್ಲೋ ನೀನ್ ಕಣ್ಣು ಬಿದ್ದಿದೆ ಅಂತ ಅರ್ಥ ಆಯ್ತು. ಆ ಕಣ್ಣು ಬಿದ್ದ ಮನೆ ಯಾರದು? ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಿನ್ನ ಕಣ್ಣು ಬಿದ್ದಿದೆ ಏನೋ ಹೇಳು ಪಂಕಜ. ಈ ಸಲ ಬಿದ್ದಿದ್ದು ಒಂದ್ ಕಣ್ಣಲ್ಲ ರೀ, 2 ಕಣ್ಣು ಬಿದ್ದಿದೆ. ನನಗೆ 2 ಬೇಕು. ಅಬ್ಬೋ, 2 ಬೇಕಾ? ಸರಿ, ಇಷ್ಟಕ್ಕೂ ಆ ಮನೆಯಲ್ಲಿ? ಎಲ್ಲಿಯೋ ಅಲ್ಲ, ನಮ್ ಪಕ್ಕದ ಮನೇನೇ ರೀ ಎಂದು ಪಂಕಜ ಹೇಳುತ್ತಲೇ ಪರಮೇಶ್ ಸ್ವಲ್ಪ ಆಶ್ಚರ್ಯದಿಂದ, ಶಾರದಾ ಚಿಕ್ಕಮ್ಮನವ್ರ ಮನೆಯಲ್ಲಿ ನಾವು ಕಳ್ತನ ಮಾಡುವ ಬೆಲೆ ಬಾಳುವ ವಸ್ತು ಏನಿದೆ ಪಂಕಜ? ಫ್ರಿಡ್ಜ್ ಇರುತ್ತೆ, ಅದು ಸುಬ್ಬಯ್ಯನ ಮನೆಯಿಂದ ತಗೊಂಬಂದೆ. ಟಿವಿ ಇರುತ್ತೆ, ಅದು ರತ್ನಮ್ಮ ಅವರ ಮನೆಯಿಂದ ತಗೊಂಬಂದೆ ಎಂದು ಹೇಳುತ್ತಾ ಇದ್ದಾರೆ. ಪಂಕಜ ಗಾಬರಿಯಾಗುತ್ತಾ, ಶೂ ಗೋಡೆ ಕೂಡ ಕಿವಿ ಇರುತ್ತೆ ರೀ. ಈ ಊರಲ್ಲಿ ನಡೀತಾ ಇರೋ ಕಳ್ತನಕ್ಕೆ ನಿಜವಾದ ಕಾರಣ ನೀನೆ ಅಂತ ಯಾರಿಗೂ ಮಾತ್ರ ತಿಳಿಲೇಬಾರ್ದು. ನಾವು ಜಾಗೃತಿಯಾಗಿರ್ಬೇಕು. ಏನು ಪಂಕಜ ನೀನ್ ಹೇಳೋದು? ಗೋಡೆಗೂ ಕಿವಿ ಇರುತ್ತಾ? ಎಲ್ಲಿ ಪಂಕಜ? ನನಗ್ ಮಾತ್ರ ಯಾವ ಗೋಡೆಗೂ ಕಾಣಿಸ್ತಾ ಇಲ್ಲ. ನಿನಗ್ ಕಾಣಿಸಿದ್ರೆ ಹೇಳು, ನಾನು ನೋಡ್ತೀನಿ. ಈಗ ಹಂಗ್ಸಿದ್ದು ಸಾಕು, ನಾನ್ ಹೇಳೋದು ಸ್ವಲ್ಪ ಕೇಳಿ. ಪಂಕಜ, ನೀನ್ ಹೇಳೋದು ನಾನ್ ಕೇಳ್ದೆ ಇರೋದು. ಯಾವಾಗಾದ್ರೂ ನಡೀತಾ ಹೇಳು, ತಿಂದ ಮೇಲೆ ನೀನ್ ಹೇಳಿದ್ದನ್ನ ಕೇಳ್ತೀನಿ. ಇಲ್ಲ, ನಾನ್ ಹೇಳಿದ್ದು ಕೇಳಿದ ಮೇಲೆ ನೀವು ತಿನ್ಬೇಕು. ಇಲ್ಲಿ ನೋಡು ಪಂಕಜ, ನೀನು ಸೋಫಾ ಬೇಕು ಅಂದ್ರೆ ಅದನ್ನ ಸರ್ಪಂಚ್ ಮನೆಯಿಂದ ತಗೊಂಬಂದೆ ಅಲ್ಲ. ಬಂಗಾರ ಬೆಳ್ಳಿ ಬೇಕು ಅಂತಂದ್ರೆ ಅಡವಿಟ್ಕೊಳ್ಳುವ ಕಿಶೋರ್ಲಾಲ್ ಅಂಗಡಿಯಿಂದ ತಗೊಂಬಂದಿದ್ದೀನಲ್ಲ. ಇನ್ನು ಶಾರದಾ ಚಿಕ್ಕಮ್ಮನವ್ರ ಮನೇಲಿ ನಿನ್ ಕಣ್ ಬಿದ್ದಿದ್ದು ಏನು ಅಂತ ಹೇಳು. ಆ ಅತ್ತೆ ಸೊಸೆರಿಗೆ ಬಂಗಾರದ ಬೆಳ್ಳಿ ಡ್ರೆಸ್ ಇದೆ, ಅದು ನಂಗ್ ಬೇಕು ಎಂದು ಹೇಳುತ್ತಲೇ ಪರಮೇಶ್ ಆಶ್ಚರ್ಯದಿಂದ, ಬೆಳ್ಳಿ ಬಂಗಾರದ ಡ್ರೆಸ್ಗಳ? ನಿನ್ಗೆ ಹುಚ್ಚಿಡ್ದಿದ್ಯಾ ಪಂಕಜ? ಶಾರದಾ ಚಿಕ್ಕಮ್ಮನವ್ರ ಮನೆಯಲ್ಲಿ ಬೆಳ್ಳಿ ಬಂಗಾರದ ಡ್ರೆಸ್ ಇರೋದಂದ್ರೇನೆ ಇದೆ ರೀ, ನಾನು ಕಣ್ಣಾರೆ ನೋಡಿದ್ದೀನಿ. ಬೇಕು ಅಂದ್ರೆ ನೀವು ಬನ್ನಿ, ನಿಮ್ಗೂ ತೋರಿಸ್ತೀನಿ ಎಂದು ತಿನ್ನುತ್ತಿರುವ ತನ್ನ ಗಂಡ ಪರಮೇಶ್ನನ್ನು ಕರೆದುಕೊಂಡು ಶಾರದಾಳ ಮನೆ ಕಿಟಕಿ ಹತ್ರಕ್ಕೆ ಹೋಗುತ್ತಾಳೆ. ಇಬ್ಬರು ಮನೆಯೊಳಗೆ ನೋಡ್ತಾರೆ. ಸೊಸೆ ಅನಾಮಿಕಾ ಬಂಗಾರದ ಡ್ರೆಸ್ ಅಲ್ಲಿ ಮಿಂಚುತ್ತಾ ಇದ್ರೆ, ಅತ್ತೆ ಶಾರದಾ ಬೆಳ್ಳಿ ಡ್ರೆಸ್ ಅಲ್ಲಿ ಮೆರುಗುತ್ತಾ ಇರ್ತಾಳೆ. ಅದನ್ನು ನೋಡಿ ಪರಮೇಶ್ ಶಾಕ್ ಆಗ್ತಾನೆ. ಆಗಲೇ ಮನೆಗೆ ಎತ್ತಿನ ಗಾಡಿ ಮೇಲೆ ಪ್ರಸಾದ್ ರಮೇಶರು ಬರುತ್ತಾರೆ. ಎತ್ತಿನ ಗಾಡಿಯ ಸೌಂಡ್ ಕೇಳಿ ಪಂಕಜ ಪರಮೇಶ್ ತಮ್ಮ ಮನೆಯೊಳಗೆ ಹೊರಟೋಗ್ತಾರೆ. ಈಗ ಏನಂತೀರ ನೀವು? ನನ್ ಕಣ್ಣನ್ನ ನಾನೇ ನಂಬಲಾರ್ದೆ ಹೋಗ್ತಿದ್ದೀನಿ ಪಂಕಜ. ನಿಮ್ ಕಣ್ಣು ನಂಬದೇ ಇದ್ರು ನನ್ ಕಣ್ಣು ನಂಬಿದೆ. ಈ ದಿನ ರಾತ್ರಿಗೆ ನೀನು ಬಂಗಾರ ಬೆಳ್ಳಿ ಡ್ರೆಸ್ ಅನ್ನ ಕಳ್ತನ ಮಾಡ್ಬೇಕು, ಹೇಗೆ ಅಂತ ಆಲೋಚಿಸ್ಕೊಂಬತ್ತೆ ಎಂದು ಹೇಳಿ ಪಂಕಜ ಹೊರಟು ಹೋಗುತ್ತಾಳೆ. ಪರಮೇಶ್ ಆಲೋಚನೆಯಲ್ಲಿ ಬೀಳ್ತಾನೆ. ರಮೇಶ್ ಪ್ರಸಾದ್ ಮನೆಯೊಳಗೆ ಬರ್ತಾರೆ. ಶಾರದಾ, ಅನ್ನ ಹಾಕಿ, ಅನ್ನ ತಿಂದು ಮತ್ತೆ ಹೊಲದ ಕೆಲ್ಸಕ್ಕೆ ಹೋಗ್ಬೇಕು ಎಂದು ಹೇಳಿದ ಗಂಡ ಪ್ರಸಾದನ ಮಾತನ್ನು ಕೇಳಿ, ಸ್ವಲ್ಪ ಟೈಮ್ ಆಗತ್ತೆ ರೀ, ನೀವೇ ಹಾಕೊಂಡು ತಿನ್ಬಿಡಿ ಎಂದು ಶಾರದಾ ಹೇಳುತ್ತಾಳೆ. ಆ ಮಾತನ್ನು ಕೇಳಿ, ಅನಾಮಿಕಾ ನೀನಾದ್ರೂ ಬಂದು ನಮ್ಮಿಬ್ರಿಗೆ ಅನ್ನ ಹಾಕು ಎಂದು ಗಂಡ ರಮೇಶನ ಮಾತನ್ನು ಕೇಳಿದ ಅನಾಮಿಕಾ, ನಂಗ್ ಕೂಡ ಟೈಮ್ ಆಗತ್ತೆ ರೀ, ಏನೋ ಅಂದ್ಕೊಳ್ಳದೆ ನಿಮಗ್ ನೀವೇ ಹಾಕೊಂಡು ತಿನ್ಬಿಡಿ. ಈಗ ನಾನು ಅತ್ತೆ ಹೊರಗೆ ಬರಲಾರೆವು, ನಮ್ಮ ದುಃಖನ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳಿದ ಮಾತನ್ನು ಕೇಳಿ ತಂದೆ ಮಗ ಇಬ್ಬರು ಅದನ್ನ ಅರ್ಥ ಮಾಡ್ಕೋತಾರೆ. ಮಗು ರಮೇಶ್, ಈ ಅತ್ತೆ ಸೊಸೆಯರಿಬ್ಬರು ಬಂಗಾರದ ಬೆಳ್ಳಿ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಅರ್ಥವಾಗ್ತಿದೆ ಹೊರತು ಬಾ, ಅವರು ಈಗ ಬರೋ ಹಾಗಿಲ್ಲ, ನಾವೇ ಹಾಕೊಂಡು ತಿನ್ಬೇಕು. ಸರಿಯಪ್ಪ ಎಂದು ಇಬ್ಬರು ಅನ್ನ ಹಾಕೊಂಡು ತಿಂತಾ ಇರ್ತಾರೆ. ಬಂಗಾರ ಬೆಳ್ಳಿಯ ಡ್ರೆಸ್ ಅನ್ನು ಹಾಕಿಕೊಂಡ ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಪಂಕಜ ಪರಮೇಶ್ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಚೆನ್ನಾಗಿರೋದು. ರಾತ್ರಿ ವೇಳೆ ಅತಿ ಕಷ್ಟದಿಂದ ಕಳ್ಳತನ ಮಾಡ್ತಾ ಇರ್ಲಿಲ್ಲ ಪರಮೇಶ್. ಕೇಳಲಿಲ್ಲ, ಆದ್ದರಿಂದ ಕಳ್ಳತನ ಮಾಡೋದಕ್ಕೆ ನಿರ್ಣಯ ತಗೋತಾನೆ. ಅತ್ತೆ, ನಾವು ನಿಜವಾಗಿಯೂ ಬಹಳ ಒಳ್ಳೆಯವರಲ್ವಾ? ಹೌದು ಸೊಸೆ, ಅದಕ್ಕೆ ಅಲ್ವಾ ಯಾರಿಗೂ ಇಲ್ಲದ ಅದೃಷ್ಟ ನಮಗ್ ಬಂತು. ನಿಜ ಹೇಳಿದ್ರಿ ಅತ್ತೆ. ಇಲ್ಲ ಅಂತಂದ್ರೆ ನಮ್ಮಂತ ಬಡವರು ಹೊಲದ ಕೆಲಸ ಮಾಡ್ಕೊಳ್ಳುವ ನಾವು ಬಂಗಾರ ಬೆಳ್ಳಿ ಡ್ರೆಸ್ ಅನ್ನ ಹಾಕೊಳ್ಳೋದಂದ್ರೇನೋ ಹೇಳಿ. ಬಾ ಸೊಸೆ, ಈ ಬೆಳ್ಳಿ ಬಂಗಾರದ ಡ್ರೆಸ್ ಹಾಕೊಂಡು ತನಗ್ ತೋರ್ಸು ಅಂತ ನದಿ ದೊಡ್ಡಮ್ಮ ಹೇಳಿದಳಲ್ಲ, ಮರ್ತೋದ್ಯಾ? ಇಲ್ಲ ಅತ್ತೆ, ನೆನಪಿದೆ. ಆದ್ರೆ ಅತ್ತೆ, ಈಗ ನಾವು ನದಿ ಹತ್ರ ಹೋದ್ರೆ ಊರಿನವರು ನಮ್ಮನ್ನೆಲ್ಲರನ್ನು ಒಂಥರ ನೋಡ್ತಾರೆ. ಅದು ಅಲ್ಲದೆ ಅತ್ಯಾಸಪರರು ಕತ್ತಿ ಹಿಡ್ಕೊಂಡು ಬೆದರಿಸಿದ್ರು ನಾವು ಮಾಡೋದೇನೂ ಇಲ್ಲ ಅತ್ತೆ. ಹೌದು ಸೊಸೆ, ಆದ್ರೆ ಹೋಗ್ಬೇಕು ಬಾ
ಎಂದು ಅತ್ತೆ ಸೊಸೆಯರು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕಿಕೊಂಡು ಊರಿನಲ್ಲಿ ನಡೆದುಕೊಳ್ಳುತ್ತಾ ನದಿ ದೊಡ್ಡಮ್ಮನನ್ನು ನೋಡೋದಿಕ್ಕೆ ಹೋಗ್ತಾ ಇರ್ತಾರೆ. ಊರಿನವರೆಲ್ಲ ಈ ಅತ್ತೆ ಸೊಸೆಯರನ್ನು ಆಶ್ಚರ್ಯದಿಂದ ಅದ್ಭುತದಿಂದ ನೋಡ್ತಾ ಇರ್ತಾರೆ. ಶಾರದಾ ಅನಾಮಿಕಾ ಅವರ ನೋಟವನ್ನು ಹಚ್ಚಿಕೊಳ್ಳದೆ ನದಿ ದೊಡ್ಡಮ್ಮನ ಹತ್ರ ಬರ್ತಾರೆ. ಸುತ್ತಲೂ ನೋಡುತ್ತಾರೆ. ಎಲ್ಲಿಯೂ ಅವರಿಗೆ ನದಿ ದೊಡ್ಡಮ್ಮ ಕಾಣಿಸ್ಲಿಲ್ಲ. ಅತ್ತೆ, ಇಲ್ಲಿ ಎಲ್ಲಿಯೂ ನದಿ ದೊಡ್ಡಮ್ಮ ಕಾಣಿಸ್ಲಿಲ್ವಲ್ಲ? ಹೌದು ಸೊಸೆ, ನದಿ ದೊಡ್ಡಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ನದಿ ದೊಡ್ಡಮ್ಮ, ನದಿ ದೊಡ್ಡಮ್ಮ ಎಂದು ಶಾರದಾ ಗಟ್ಟಿಯಾಗಿ ಕರೆಯುತ್ತಾಳೆ. ಆಗ ಒಂದು ದೊಡ್ಡ ಹೆಂಗಸು ಒದ್ದೆ ಬಟ್ಟೆಯಿಂದ ನೀರು ಹರಿತಾ ಇದ್ರೆ ನದಿ ಪಕ್ಕದಲ್ಲಿ ನಿಂತಿರುವ ಶಾರದಾ ಅನಾಮಿಕರ ಹತ್ರಕ್ಕೆ ಬರ್ತಾಳೆ. ಬಂಗಾರ ಬೆಳ್ಳಿ ಡ್ರೆಸ್ ನಲ್ಲಿ ಮಿಂಚುತ್ತಾ ಮುದ್ದಾಗಿರುತ್ತಾರೆ ಅವರಿಬ್ಬರು. ಹಾಗೆ ಅವರನ್ನು ನೋಡಿ ನದಿ ದೊಡ್ಡಮ್ಮ ಬಹಳ ಸಂತೋಷ ಪಡುತ್ತಾಳೆ. ನದಿ ದೊಡ್ಡಮ್ಮನಿಂದ ನೀರು ಹರಿತಾ ಇರುವುದನ್ನ ನೋಡ್ತಾರೆ. ಆಗ್ಲೇ ಅತ್ತೆ ಸೊಸೆಯರಿಗೆ ಅರ್ಥವಾಗುತ್ತೆ, ಈ ದೊಡ್ಡವನೇ ನದಿ ದೇವತೆ ಎಂದು. ನೋಡು ನದಿ ದೊಡ್ಡವ, ನೀನು ಕೊಟ್ಟ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನ ಹಾಕೊಂಡು ನಾನು ನಮ್ಮತ್ತೆ ಬಂದಿದ್ದೀವಿ. ಹೇಗಿದ್ದೀವಿ ದೊಡ್ಡಮ್ಮ? ಬಹಳ ಚೆನ್ನಾಗಿದ್ದೀರಿ ಅನಾಮಿಕಾ. ಆದರೂ ಈ ಬೆಳ್ಳಿ ಬಂಗಾರದ ಡ್ರೆಸ್ಗಳು ನಾನು ಕೊಡಲಿಲ್ಲ. ನೀವಿಬ್ಬರು ಬಹಳ ಆಲೋಚಿಸಿ ನದಿ ನೀರು ಕಾಲುಷ್ಯವಾಗದ ಹಾಗೆ ಯಾವಾಗಿಂದ ಆವಾಗ ಕಸವನ್ನು ತೆಗಿತಾ ಇದ್ದೀರಾ, ನೀರನ್ನು ಕಾಪಾಡ್ತಾ ಇದ್ದೀರಾ. ಅದಕ್ಕೆ ಆ ನದಿ ತಾಯಿ ಮೆಚ್ಚಿಕೊಟ್ಟಿದ್ದಾಳೆ. ಆ ನದಿ ತಾಯಿ ನೀವೇ ಅಲ್ವಾ ದೊಡ್ಡಮ್ಮ? ಹೇಗ ಕಂಡುಕೊಂಡ್ರಿ ಅನಾಮಿಕಾ? ಇಷ್ಟು ದೊಡ್ಡ ವಯಸ್ಸಿನಲ್ಲಿ ಈ ನದಿ ದಡದಲ್ಲಿ ಒಬ್ಬರೇ ಇದ್ದೀರಾ. ಹೇಗೆ ನೋಡಿದ್ರು ಕಾಣಿಸೋದಿಲ್ಲ, ಕರೆದ್ರೆ ಬರ್ತೀರಾ. ಬಂದ ಪ್ರತಿ ಸಲ ಹರಿತಾ ಇರುವ ನೀರಿನಿಂದಲೇ ಬರ್ತೀರಾ. ಅಂದ್ರೆ ಅರ್ಥವೇನು? ನದಿ ದೇವತೆ ಆದ್ದರಿಂದ ನದಿಲಿದ್ದೀರಾ, ಆದ್ದರಿಂದ ಒದ್ದೆಯಾಗಿ ಬರ್ತಾ ಇದ್ದೀರಾ. ಬಹಳ ಸಂತೋಷ ತಾಯಿ ಎಂದು ಅತ್ತೆ ಸೊಸೆಯರು ಹೇಳುತ್ತಾಳೆ. ಆ ದೊಡ್ಡ ಹೆಂಗಸು ನದಿ ದೇವತೆಯಾಗಿ ಬದಲಾಗುತ್ತಾಳೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ನೋಡುತ್ತಾ ಕೈ ಮುಗಿಯುತ್ತಾರೆ. ಯಾವಾಗಲೂ ಹೀಗೆ ಮಾನವತ್ವದಿಂದ ಬದುಕುತ್ತಾ ಪಂಚಭೂತಗಳನ್ನು ಕಾಪಾಡಿಕೊಳ್ತಾ ಇರಿ. ಆರೋಗ್ಯವಾಗಿ ಜೀವಿಸುತ್ತೀರಾ. 100 ಕಾಲ ಬಾಳಿ. ಸರಿ ತಾಯಿ ಎಂದು ಹೇಳುತ್ತಲೇ ದೇವತೆ ಮಾಯವಾಗಿ ಹೋಗುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಮನೆಗೆ ಬರುತ್ತಾರೆ. ಅವರ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಬೀರುವಿನಲ್ಲಿ ಇಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಪಕ್ಕದ ಮನೆ ಪರಮೇಶ್ ಕಳ್ಳತನ ಮಾಡೋದಕ್ಕೆ ಬರ್ತಾನೆ. ಬೀರು ತೆಗೆದು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ನೋಡ್ತಾನೆ. ಅಷ್ಟೇ, ಬೆಳ್ಳಿ ಬಂಗಾರದ ಡ್ರೆಸ್ಗಳು ಒಂದೇ ಸಲ ಗಾಳಿಯಲ್ಲಿ ಎಗರುತ್ತೆ. ಪರಮೇಶ್ ಅಯೋಮಯದಿಂದ ಆ ಡ್ರೆಸ್ಗಳ ಕಡೆನೆ ನೋಡ್ತಾ ಇರ್ತಾನೆ. ಇದೇನಿದು, ಈ ಬೆಳ್ಳಿ ಬಂಗಾರದ ಡ್ರೆಸ್ಗಳು ಹೀಗೆ ಗಾಳಿಯಲ್ಲಿ ಎಗರುತ್ತು ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಡ್ರೆಸ್ಗಳಿಗೆ ಮುಖ ಪ್ರತ್ಯಕ್ಷವಾಗುತ್ತೆ. ಏನೋ ಕಳ್ಳ, ಹೀಗೆ ಕಳ್ಳತನ ಮಾಡೋದು ತಪ್ಪಲ್ವಾ? ತಪ್ಪೇ, ಆದ್ರೆ ತಪ್ಪಲ್ಲ. ನನಗೆ ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಬರಲ್ಲ. ಅಂದ್ರೆ ನೀನ್ ಇದುವರೆಗೂ ಕಳ್ಳತನವನ್ನು ಬಿಟ್ಟು ಒಂದು ಒಳ್ಳೆ ಕೆಲಸ ಕೂಡ ಮಾಡಿಲ್ಲ ಅಂತ ಅರ್ಥವಾಯ್ತು. ಒಳ್ಳೆ ಕೆಲಸ ಮಾಡದವರಿಗೆ, ಮಾನವತ್ವ ಇಲ್ಲದವರ ಹತ್ರ ನಾವು ಬರಲ್ಲ. ಇನ್ನು ಮೇಲಿಂದ ನಮಗೆ ಮಾತುಗಳಿಲ್ಲ, ಮಾತಾಡ್ಕೊಳ್ಳೋದು ಇಲ್ಲ. ಬೆಳ್ಳಿ, ಈಗ ಶುರು ಮಾಡು. ಸರಿ ಬಂಗಾರ. ಅತ್ತೆ ಸೊಸೆಯರೇ, ಕಳ್ಳ ಬಂದಿದ್ದಾನೆ. ಎದ್ದೇಳಿ, ಕಳ್ಳ ಬಂದಿದ್ದಾನೆ. ಎದ್ದೇಳಿ, ಕಳ್ಳನನ್ನ ಹಿಡ್ಕೊಳ್ಳಿ. ಇವರು ನಮ್ಮನ್ನ ತಗೊಂಡು ಹೋಗ್ತಾ ಇದ್ದಾರೆ ಎಂದು ಅರಚುತ್ತದೆ ಬೆಳ್ಳಿ ಡ್ರೆಸ್. ಆ ಮಾತು ಕೇಳಿ ಪರಮೇಶ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಅಷ್ಟೇ, ಅದನ್ನು ನೋಡಿ ಬೆಳ್ಳಿ ಬಂಗಾರದ ಮುಖಗಳು ನಗುತ್ತವೆ. ತನ್ನ ಮನೆಗೆ ಬಂದ ಪರಮೇಶ್ ಗಾಬರಿಯಾಗುತ್ತಾ, ಅಮ್ಮ, ಇನ್ನು ಮೇಲಿಂದ ಈ ಕಳ್ಳತನ ಬೇಡ, ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ. ಇನ್ನು ಆ ದಿನದಿಂದ ಕಳ್ಳತನವನ್ನೇನು ಮಾಡದೆ ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತಾನೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಸಂತೋಷದಿಂದ ಅಂದುಕೊಂಡಾಗೆಲ್ಲ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕೊಂಡು ಸಂಭ್ರಮ ಪಡ್ತಾ ಇರ್ತಾರೆ. ಎಲ್ಲ ಧನವಂತರಾದರೂ ಕೂಡ ಈ ಅತ್ತೆ ಸೊಸೆಯರು ಮಾತ್ರ ಯಾವತ್ತಿಗೂ ಪ್ರಕೃತಿ ಸಂಪತ್ತನ್ನು ಹಾಳು ಮಾಡುವ ಯಾವ ಕೆಲಸವನ್ನೂ ಮಾಡಲಿಲ್ಲ. ಇದಕ್ಕೂ ಮೊದಲಿನ ಹಾಗೆ ನದಿ ನೀರು ಕಾಲುಷ್ಯವಾಗದ ಹಾಗೆ ಜಾಗ್ರತೆ ತಗೋತಾ ಇರ್ತಾರೆ.